ಹಲೋ ಎವ್ರಿವನ್, ವೆಲ್ಕಮ್ ಟು ವಾವ್ ಏನು ರುಚಿ. ಸೊ ನಾವಿವತ್ತು ಮಾಡ್ತಾ ಇರೋದು ಸೂಪರ್ ಸಾಫ್ಟ್ ಆಗಿರೋ ಕುಲ್ಚಾ. ಬಟ್ ಈ ಕುಲ್ಚಾ ಸ್ಪೆಷಾಲಿಟಿ ಏನು ಅಂದರೆ ಇದನ್ನ ನಾವು ಮಾಡ್ತಾ ಇರೋದು ಗೋಧಿ ಹಿಟ್ಟಿಂದ. ಮತ್ತೆ ಇದು ಇನ್ಸ್ಟೆಂಟ್ ಕುಲ್ಚಾ. ಇದರಲ್ಲಿ ನಾವು ಈಸ್ಟ್ ಬಳಸಬೇಕಾಗಿಲ್ಲ, ನಾವು ಹಿಟ್ಟು ಕಲಸಿ ವೇಟ್ ಕೂಡ ಮಾಡಬೇಕಾಗಿಲ್ಲ. ಮನೇಲಿರುವ ಪದಾರ್ಥಗಳನ್ನ ಯೂಸ್ ಮಾಡಿ ನೆನೆಸ್ಕೊಂಡ ತಕ್ಷಣ ನಾವು ಇದನ್ನ ಮಾಡಿಬಿಡ್ಬೋದು. ಹಾಗಿದ್ರೆ ತಡ ಯಾಕೆ, ಬನ್ನಿ ನೋಡೋಣ ಇದನ್ನ ಹೇಗೆ ಮಾಡೋದು ಅಂತ. ಸೊ ಇನ್ಸ್ಟೆಂಟ್ ಗೋಧಿ ಹಿಟ್ಟಿನ ಕುಲ್ಚಾ ಮಾಡೋದಕ್ಕೆ ನಾನಿಲ್ಲಿ ತಗೊಳ್ತಾ ಇರೋದು 3/4 ಕಪ್ನಷ್ಟು ಗೋಧಿ ಹಿಟ್ಟು. ಇದಕ್ಕೆ 1/4 ಕಪ್ನಷ್ಟು ನಾನು ಮೈದಾ ಬೆರೆಸ್ತಾ ಇದ್ದೀನಿ. ನಿಮಗೆ ಸ್ವಲ್ಪನೂ ಮೈದಾ ಹಾಕೋದಕ್ಕೆ ಇಷ್ಟ ಇಲ್ಲ ಅಂದರೆ 1 ಫುಲ್ ಕಪ್ನಷ್ಟು ಗೋಧಿ ಹಿಟ್ಟನ್ನು ಮಾತ್ರ ನೀವು ತೊಗೊಳ್ಬೋದು. ಬಟ್ ಸ್ವಲ್ಪ ಮೈದಾ ಹಾಕೋದ್ರಿಂದ ಅದು ಟೆಕ್ಸ್ಚರ್ ಮತ್ತು ಟೇಸ್ಟ್ ಇನ್ನೂ ಬೆಟರ್ ಆಗುತ್ತೆ. ಈ ಹಿಟ್ಟಿಗೆ ನಾನು ಆ್ಯಡ್ ಮಾಡ್ತಾ ಇರೋದು 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಮತ್ತು 1/4 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ. ರುಚಿಗೆ ತಕ್ಕನಷ್ಟು ಉಪ್ಪು ಹಾಕೊಳ್ಳಿ. ಮತ್ತು 1 ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 2 ಟೀ ಸ್ಪೂನಷ್ಟು ಮಿಲ್ಕ್ ಪೌಡರ್ ಹಾಕ್ತಾ ಇದ್ದೀನಿ. ಈ ಒಣ ಹಿಟ್ಟನ್ನು ಒಂದ್ಸತಿ ಸರಿಯಾಗಿ ಕಲಿಸ್ಬೇಡ. ಮಿಲ್ಕ್ ಪೌಡರ್ ಹಾಕೋದ್ರಿಂದ ಕುಲ್ಚಾ ತುಂಬ ಟೇಸ್ಟಿಯಾಗಿ ರೆಡಿ ಆಗುತ್ತೆ. ಇದನ್ನು ಸ್ಕಿಪ್ ಮಾಡಬೇಡಿ. ಇವಾಗ ನೆಕ್ಸ್ಟ್ ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ 1 ಟೀ ಸ್ಪೂನ್ನಷ್ಟು ತುಪ್ಪ. ಮತ್ತು ಇದಕ್ಕೆ ನಾನು ಆ್ಯಡ್ ಮಾಡ್ತಾ ಇರೋದು 1/4 ಕಪ್ನಷ್ಟು 1/4 ಕಪ್ನಷ್ಟು ಮೊಸರು. ನಾವು ಯಾವ ಕಪ್ನಿಂದ ಹಿಟ್ಟನ್ನು ಅಳತೆ ಮಾಡಿ ತೊಗೊಂಡಿದ್ದೀವೋ ಅದೇ ಕಪ್ಪಿಂದ ನಾವು 1/4 ಕಪ್ನಷ್ಟು ಮೊಸರಲ್ಲಿ ಹಾಕ್ಕೊಳ್ತಾ ಇದ್ದೀವಿ. ಇವಾಗ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಹಿಟ್ಟನ್ನು ಕಲಿಸ್ಕೊಂಬೇಡ. ಮೇಲೆ ಇನ್ನು ಸ್ವಲ್ಪ ನೀರು ನಿಮಗೆ ಬೇಕು ಅನ್ಸಿದ್ರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲದೇ ಇದ್ರೆ ಹಾಗೆ ಇದನ್ನು ಕಲಿಸ್ಕೊಂಬಿಡಿ. ಬೇಕು ಅಂದರೆ 1 ಅಥವಾ 2 ಸ್ಪೂನಷ್ಟು ಮೊಸರು ಕೂಡ ಹಾಕ್ಕೊಳ್ಬೋದು ನೀರಿನ ಬದಲಾಗಿ. ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಚೆನ್ನಾಗಿ ಕಲಸಿದ ಮೇಲೆ ಸ್ವಲ್ಪ ಎಣ್ಣೆನೋ ಅಥವಾ ತುಪ್ಪನೋ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾದ್ಕೊಳ್ಳೋಣ 1-2 ನಿಮಿಷ. ಸೊ ಇದನ್ನು ಚೆನ್ನಾಗಿ ನಾದಿದ ಮೇಲೆ ಇವಾಗ ಲಿಡ್ ಕ್ಲೋಸ್ ಮಾಡಿ 10 ನಿಮಿಷ ಈ ಹಿಟ್ಟನ್ನು ನೆನೆಯೋದಕ್ಕೆ ಬಿಡೋಣ. ಒಂದು ವೇಳೆ ನಿಮಗೆ ಅರ್ಜೆಂಟ್ ಇಲ್ಲ, ನಿಮ್ಮ ಹತ್ರ ತುಂಬ ಟೈಮ್ ಇದೆ ಅಂದರೆ ನೀವು ಇದನ್ನು 1 ಅವರ್ 2 ಅವರ್ 3 ಅವರ್ಸ್ವರೆಗೂ ನೆನೆಸ್ಬೋದು. ನೀವು ನೆನೆಸಿದಷ್ಟು ಇದು ಕುಲ್ಚಾ ತುಂಬ ಸಾಫ್ಟಾಗಿ ಬರುತ್ತೆ. ಬಟ್ ನೀವು ಇದನ್ನು 15 ನಿಮಿಷ ಬಿಟ್ಟು ಮಾಡ್ಕೊಳ್ಬೇಕಂದ್ರೂ ಮಾಡ್ಬೋದು, ಆವಾಗ ಕೂಡ ಅದು ಚೆನ್ನಾಗೇ ಬರುತ್ತೆ. ಸೊ ಇಲ್ಲಿ ನೋಡಿ 10 ನಿಮಿಷ ಆದಮೇಲೆ ಈ ಹಿಟ್ಟು ಎಷ್ಟು ಸಾಫ್ಟ್ ಆಗಿದೆ ಅಂತ. ಸೊ ಈ ಹಿಟ್ಟಿನ ಒಂದ್ಸರಿ ಚೆನ್ನಾಗಿ ನಾದ್ಬಿಟ್ಟು ಇದ್ರದ್ದು ಚಿಕ್ಕ ಚಿಕ್ಕ ಪೋರ್ಷನ್ ಮಾಡಿಟ್ಕೊಳ್ಳಿ. ಸೊ ಈ ಚಿಕ್ಕ ಚಿಕ್ಕ ಉಂಡೆಗಳನ್ನ ಕೈಯಲ್ಲಿ ರೋಲ್ ಮಾಡಿ ರೌಂಡ್ ಮಾಡಿ ಇಟ್ಕೊಳ್ಳಿ. ಇವಾಗ ನಾವು ಇದನ್ನು ತೊಗೊಂಡು ಕುಲ್ಚಾ ಲಟ್ಸೋಣ. ಸೊ ಈ ಕುಲ್ಚಾಗಳನ್ನ ಲಟ್ಸೋದಕ್ಕೆ ನಾವೇನು ಮಾಡಬೇಕು ಅಂದರೆ ಈ ಲಟ್ಟಣಿಗೆ ಮೇಲೆ ಸ್ವಲ್ಪ ಬಿಳೆ ಎಳ್ಳು ಅಥವಾ ಕರಿ ಎಳ್ಳು ನಿಮ್ಗೆ ಯಾವ್ದು ಬೇಕಾದರೂ ಹಾಕೊಳ್ಳಿ. ಅದ್ರ ಮೇಲೆ ಸ್ವಲ್ಪ ಹೆಚ್ಚಿದ ಕೊತ್ತಂಬರಿ ಹಾಕಿ ಇವೆರಡದ್ರ ಮೇಲೆ ನಾವೀಗ ತಯಾರು ಮಾಡ್ಕೊಂಡಿರೋ ಹಿಟ್ಟನ್ನು ತಗೊಂಡು ಈ ಕೊತ್ತಂಬರಿ ಮೇಲೆ ಇಟ್ಟು ಇದನ್ನ ಪ್ರೆಸ್ ಮಾಡಿ ನಿಮ್ಮ ಕೈಯಿಂದ ಎಷ್ಟು ಸಾಧ್ಯ ಅಷ್ಟು ಅದನ್ನು ಸ್ವಲ್ಪ ಫ್ಲ್ಯಾಟ್ ಮಾಡೋದಕ್ಕೆ ಟ್ರೈ ಮಾಡಿ. ಇಷ್ಟು ಆದಮೇಲೆ ಇದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಸವರಿ, ನಾವು ಲಟ್ಟಿಸ್ಕೊಳ್ಳೋ ಲಟ್ಟಣಿಗೆಗೂ ಸ್ವಲ್ಪ ಎಣ್ಣೆ ಸವರಿ. ಅದರಿಂದ ನಾವು ಈ ಕುಲ್ಚಾ ಲಟ್ಸಿದ್ರೆ ಕುಲ್ಚಾನ ನಾನ್ ಸ್ಟಿಕ್ಕಿ ಆಗಿ ತುಂಬ ಚೆನ್ನಾಗಿ ನಾವು ಲಟ್ಟಿಸ್ಕೊಳ್ಬೋದು. ಈ ಥರ ನಾನು ಇದಕ್ಕೆ ಓವಲ್ ಶೇಪ್ ಕೊಡ್ತಾ ಇದ್ದೀನಿ. ನೀವು ಬೇಕಾದರೆ ರೌಂಡ್ ಇಡ್ಬೋದು ಅಥವಾ ಓವಲ್ ಶೇಪ್ ಮಾಡ್ಕೊಳ್ಬೋದು. ನಿಮ್ಗೆ ಇಷ್ಟ ಆಗಿರೋ ಶೇಪಲ್ಲಿ ಇದನ್ನು ಲಟ್ಸ್ಕೊಳ್ಬೋದು. ನೋಡಿದ್ರಲ್ಲ ಎಷ್ಟು ಈಸಿ ಇದನ್ನು ಲಟ್ಸೋದು ಅಂತ. ಸೊ ನೋಡಿದ್ರ ಎಷ್ಟು ಬ್ಯೂಟಿಫುಲ್ ಆಗಿ ರೆಡಿ ಆಗಿದೆ ಕುಲ್ಚಾ ನಮ್ದು ಲಟ್ಸಿದ ಮೇಲೆ. ನಾವು ಕೆಳಗಡೆ ಕೊತ್ತಂಬರಿ ಮತ್ತೆ ಎಳ್ಳು ಹಾಕೋದ್ರಿಂದ ಅದು ಕೆಳಗಡೆ ಸ್ವಲ್ಪನೂ ಅಂಟಲ್ಲ. ಸೊ ಇದಕ್ಕೆ ನಾವು ಒಣ ಹಿಟ್ಟನ್ನು ಬಳಸಬೇಕಾಗಿಲ್ಲ. ಬಟ್ ಈ ತರ ನಾನ್ ಸ್ಟಿಕ್ಕಿ ಆಗಿ ನಮ್ ಕುಲ್ಚಾ ರೆಡಿ ಆಗ್ಬಿಡುತ್ತೆ. ಸೊ ಈ ತರ ನಾವು 1-2 ಕುಲ್ಚಾಗಳನ್ನ ಲಟ್ಸಿ ಇಟ್ಕೊಂಡು ಆಮೇಲೆ ಇವನ್ನ ಫ್ರೈ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೋಡಿ ನಮ್ ತವಾ ಅವಾಗ್ಲೇ ಬಿಸಿ ಆಗಿದೆ. ಇವಾಗ ಕುಲ್ಚಾಗಳನ್ನ ಇದ್ರ ಮೇಲೆ ಹಾಕಿ ಇದನ್ನ ಲಿಡ್ ಕವರ್ ಮಾಡಿ ನಾನು ಬೇಯಿಸ್ತಾ ಇದ್ದೀನಿ. ಅವಾಗ ಏನಾಗುತ್ತೆ, ಕುಲ್ಚಾ ಒಳಗಡೆ ಕೂಡ ಸ್ಟೀಮ್ ಹೋಗಿ ಒಳಗಡೆಯಿಂದನೂ ಅದು ಚೆನ್ನಾಗಿ ಬೇಯುತ್ತೆ, ಎಲ್ಲೂ ಹಸಿ ಬಿಸಿ ಇರಲ್ಲ. ಬಟ್ ಇದನ್ನ ನಾವು ಮೀಡಿಯಂ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಬೇಕು. ಹೈ ಫ್ಲೇಮ್ಗೆ ಹೋದ್ರೆ ಹೊರಗಡೆ ಕಲರ್ ಬಂದ್ಬಿಡುತ್ತೆ, ಬಟ್ ಒಳಗಡೆ ಹಸಿಯಾಗಿ ಉಳ್ಕೊಳ್ಳುತ್ತೆ. ಹಾಗಾಗಿ ಹೈ ಫ್ಲೇಮ್ಗೆ ಹೋಗಬೇಡಿ. ಸೊ ಇವಾಗ ಒಂದು ಅರ್ಧ ನಿಮಿಷ ಆಗಿದೆ. ನೋಡೋಣ ಹಾಗಾದ್ರೆ ಕುಲ್ಚಾ ಎಷ್ಟು ಬೆಂದಿದೆ ಅಂತ. ಸೊ ಇದನ್ನ ಫ್ಲಿಪ್ ಮಾಡಿ ಇನ್ನೊಂದು ಬದಿಯಲ್ಲಿ ಕೂಡ ಬೇಯಿಸ್ಕೊಂಡ್ಬಿಡೋಣ. ಇನ್ನೊಂದು ಬದಿಯಲ್ಲಿ ಕೂಡ ಇದು ಚೆನ್ನಾಗಿ ಫ್ರೈ ಆಗಿದೆ. ಇದ್ರ ಮೇಲೆ ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ. ನೀವು ಬೇಕಂದ್ರೆ ಬಟರ್ ಕೂಡ ಯೂಸ್ ಮಾಡ್ಬೋದು ಅಥವಾ ತುಪ್ಪನಾದರೂ ಹಾಕೊಳ್ಬೋದು. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಎರಡು ಬದಿಯಲ್ಲಿ. ನೋಡಿದ್ರೆ ಅದರ ಟೆಕ್ಸ್ಚರ್ ಹೇಗಾಗಿದೆ. ಸೊ ಇದೇ ಥರ ಎಲ್ಲ ಕುಲ್ಚಾಗಳನ್ನ ನೀವು ರೆಡಿ ಮಾಡ್ಕೊಂಡ್ಬಿಡ್ಬೋದು. ಈ ಕುಲ್ಚಾ ತಣ್ಣಗಾದ್ಮೇಲೆ ಕೂಡ ಇಷ್ಟೇ ಸಾಫ್ಟ್ ಆಗಿರುತ್ತೆ. ಸೊ ಮಕ್ಕಳ ಟಿಫಿನ್ ಬಾಕ್ಸಿಗೆ ನೀವು ಇದು ಕೊಡ್ಬೇಕಂದ್ರೂ ಕೂಡ ಇದು ಐಡಿಯಲ್ ಫುಡ್ ಆಗಿರುತ್ತೆ. ಗೋಧಿ ಹಿಟ್ಟಿಂದ ಮಾಡಿರೋದ್ರಿಂದ ಏನು ಟೆನ್ಷನ್ ಇಲ್ಲ, ಮತ್ತೆ ಸಾಫ್ಟ್ ಆಗಿ ಕೂಡ ಇರುತ್ತೆ. ಹಾಗೆ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಸೊ ಯಾಕೆ ತಡ ಮಾಡಬೇಕು ಅಲ್ವಾ? ಸೊ ಡೆಫಿನೆಟ್ಲಿ ಬೇಗ ಇದನ್ನು ಟ್ರೈ ಮಾಡಿ. ನಮ್ಮ ವಿಡಿಯೋ ಲೈಕ್ ಆಗಿದ್ರೆ ನಮಗೊಂದು ಲೈಕ್ ಕೊಡಿ, ನಮ್ಮ ವಿಡಿಯೋನ ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಟೇಸ್ಟಿ ಫುಡ್ ತಿನ್ನಿ, ಆರೋಗ್ಯವಾಗಿರಿ, ಮತ್ತು ಲೈಫ್ನ ಎಂಜಾಯ್ ಮಾಡಿ. ಥ್ಯಾಂಕ್ ಯು.